ಅಯ್ಯೋ ಆ ಸಿಂಗಲಕ್ಕೆ ಹೆಂಗೈತ್ ಮೈಗೆ? ನಿಂಗೈತೆ? ಬೇಡ, ಚೆನ್ನಾಗಿರಕಿಲ್ಲ. ಬೇಡ, ಚೆನ್ನಾಗಿರಕಿಲ್ಲ. ನಾನ್ ಯಾರು ಅಂತ ಗೊತ್ತಾ? ಯಾರ? ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ತೆಗೆದು ಬುಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ನಾನ್ ಯಾರು ಗೊತ್ತಾ? ವೀರಾಪುರದ ಪಟೇಲ ಚೆಲುವರಾಯ. ಅವಳು ಮೊಣಕಾಲು ಅಂತ ಇಲ್ಲ, ನೀನ್ ಬಿಟ್ಟೈತಿದೆ. ನಿನ್ಗೆ ಅವಳು ಬೇಕಾ? ನಾನು ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ನಾನು ವೀರಾಪುರ ಚೆಲುವರಾಯ. ನಾನ್ ಎಸದ್ ಹಾರ ನಿಮ್ಮೇಲ್ ತಾನೇ ಬಿದ್ದಿದ್ದು. ಅದು ಅದು ಬಂದು ರೈಟ್ ಹೇಳ, ರೈಟ್ ಹೇಳ. ದನಕಾಯೋನು ಮಣಿ, ಚಿಂತಾಮಣಿ. ನನ್ನ ಹೆಸರು ವೀರಪುರದ ಚೆಲುವರಾಯ ಅಂತ. ಎಲ್ರು ಪ್ರೀತಿಯಿಂದ ಚೆಲುವ ಅಂತ ಕರೀತಾರೆ. ಚೆಲುವರಾಯ ಅಂತೆ ಕೋತ್ರಾಯ ನನ್ನ ಮಗ. ನನ್ ಡ್ಯಾನ್ಸ್ ನೋಡಿದ್ದಾನೆ. ನೋಡ್ದೆ. ಮತ್ತಿಲ್ಲಿಗೆ ಹಾಕಕ್ಕೆ ಈ ವಜ್ರದ ಉಂಗ್ರನ ನಿಮ್ ಕೈಗೆ ಹಾಕಕ್ಕೆ. ಖಾಲಿ ಇಲ್ವಲ್ಲ? ಕಾಲಿದೆಯಲ್ಲ, ಸರಿ ಹೋಗಲ್ವಲ್ಲ? ಒಂದ್ಸಲಿ ಹಾಕ್ ನೋಡ್ಬೋದಲ್ಲ. ಏನಾಯ್ತು? ನೋಯ್ತಾ ಇದೆ. ಆಗಾಯ್ತು ಆಗಾಯ್ತು. ಇನ್ನೇನಾಗೋಯ್ತು? ನಿನ್ನಂತ ಅಪ್ಸರಿಗೆ ಈ ಕಿತ್ತೋದು ಉಂಗ್ರೆ ಏನು ಸಾಕಾಗಲ್ಲ. ನೀನು ಒಂದ್ಸಲಿ ಹೂ ಅಂದ್ರೆ ನನ್ ಮನೆ ಮಠ ಆಸ್ತಿ ಪಾಸ್ತಿ ಏನು ನನ್ನಿಂದ ನಿನಗೆ ಬರ್ಕೊಂಡ್ ಬಿಡ್ತೀನಿ. ಎಕ್ಕುಟ್ಟೋಗ್ಬಿಟ್ಟೆ ಮಗನೇ ನೀನು. ಆದ್ರೆ ನೀನು ಮಾತ್ರ ನಮ್ಮ ಊರ್ ಬಿಟ್ಟು ಹೋಗ್ಬಾರ್ದು. ನೀನ್ ಇಲ್ಲೇ ಇದ್ರೆ ನಾವಿಬ್ರು ಸೇರ್ಕೊಂಡು ಜಂಗಲಕ್ಕೆ ಬಾ, ವಾ ಸಿಂಗಲಕ್ಕೆ ಬಾ ಅಂತ. ಅಪರೂಪದ ವಸ್ತು ಹೋಗಿ ಹೋಗಿ ಕೋತಿ ಕೈಗೆ ಸಿಗಾಕೊಂಡ್ಬಿಡ್ತು. ಬೆಳಗಾಗಿದ್ದಂಗೆ ಸಾಲ ನಿಂತ್ಕೊಂಡ್ಬಿಡ್ತಾವ ನಾಯಿಗಳ ತರ. ಒಬ್ರಿಗಾರ ಮಾನ ಮರ್ಯಾದೆ ಬಡ್ಡೆ ತಾವಕ್ಕೆ. ಅಣ್ಣ ಬಾರ್ಲ ಇಲ್ಲಿ. ಯಾರ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಬೇವರ್ಸಿ ಅಂಟ್ರಿ ಬೇವರ್ಸಿ, ನನ್ ಕೈ ಸಿಕ್ಕು ನಿನ್ಗದೆ ಮಾರಿ ಹಬ್ಬ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ. ನೋಡ್ದಂಗದಲ್ಲ ಅಂತೀಯ, ಬೇಡ ಅಂತೀಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ, ಅಂತೀಯ. ಕ್ವಾರ್ಟರ್ ಬಾಟ್ಲು, ಇಲ್ಲಿ ವೀರಾಪುರದ ಪಟೇಲ ಚೆಲುವರಾಯ ಸ್ವಾಮಿ ಅಂತ ಇದ್ನಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ. ಅಬ್ಬಾ ತಪ್ಪಿಸ್ಕೊಂಡ್ಬಿಟ್ಟೆ. ಹಿಡ್ದಾಕ್ಬಿಟ್ಟೆ. ಹೆಂಗನ ಹಿಡ್ದಾಕ್ಬಿಟ್ಟೆ? ಈ ನಿನ್ ಮಂಡ್ರಿಗಪ್ಪೆ ದೇಹ ನೋಡಿದ್ರೆ ಯಾವ ನನ್ ಮಗ ಕಂಡಿಡಕ್ಕಿಲ್ವಲ್ಲಿ.
ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ ಈಗ ನನ್ನ ಹತ್ರ ಇದ್ದಿದ್ದು 7 ಎಕರೆ ನೀರಾವರಿ ಜಮೀನು, ಹಾ. ತೋಟ, ಹಾ. ಈಗ ಚಿಂತಾಮಣಿ ಇದ್ದಾಳಲ್ಲ ಮನೆ, ಹಾ. ಅದನ್ನೆಲ್ಲ ಅವಳಿಗೆ ಬರ್ಕೊಟ್ಬಿಟ್ಟು ಈ ಸ್ಥಿತಿ ಬಂದ್ಬಿಟ್ಟಿದ್ಯಾ ಇವಾಗ ನನ್ನ ಮಗನೇ. ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ನೋಡ್ತಾ ಇರೋ ಹಾ. ಒಂದಲ್ಲ ಒಂದಿನ ಇದನ್ನು ಕಳ್ಚಾಕ್ಬಿಟ್ಟು ಬರೀ ಪುಟ್ಕೋಸಲೆ ಬಂದ್ಬಿಡ್ತೀನಿ ಅಂತೀಯ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಬಾ ಅಂತೀಯ ಟೈ ಬಾ ಅಂತೀಯ ಅಯ್ಯ. ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ರಾಮ ತಾಯೇ ಅಣ್ಣ ದಾನ ಮಾಡಿ ಅಣ್ಣ ಅಮ್ಮ ಇಲ್ಲಿ ನೋಡು, ಎಲ್ಲೋ ಅಲ್ಲಲ್ಲ ಇಲ್ಲಿ ನೋಡು, ಎಲ್ಲಿ ಇಲ್ಲಿ ನೋಡು, ಚಿಂತಾಮಣಿ ಬರ್ತಾವಳೆ ನಮ್ ಕಡೆ. ಏನ್ ನೋಡ್ತೀಯ ವಾಗ ಅಮ್ಮ ತಾಯಿ ಚಿಂತಾಮಣಿ ನೀನ್ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಇವತ್ತು ನಿನ್ನ ದರ್ಶನದಿಂದ ನಮ್ಮ ಜನ್ಮ ಪಾವನವಾಗೋಯ್ತಮ್ಮ. ಪಾವನ ಏನು ಪಾವನ ಗಂಗಾನೇ ಆಗೋಯ್ತು. ಕೈ ಇದ್ಮೇಲೆ ಇವಳ ಒಂದ್ಸಾರಿ ಮುಟ್ಲೇಬೇಕು, ಇಲ್ಲ ಮುಟ್ಟಿದವನ ಕೈಗೆ ಮುತ್ತಾದ್ರೂ ಕೊಡ್ಬೇಕು. ಅಮ್ಮ ತಾಯೇ ಅಯ್ಯ ಕಣ್ ಕಾಣಲ್ಲ. ಏನ್ರೋ ತಿರ್ಪೆ ನನ್ನ ಮಕ್ಳ, ಈಗ ತಾನೇ ಚಿಂತಾಮಣಿನ ಬಾಯಿಲ್ ಜೊಲ್ಸೂರ್ಸ್ಕೊಂಡು ಕಣ್ಕುಕ್ಕೋಗಿ ನೋಡ್ತಾ ಇದ್ರಿ. ನಾವಿಬ್ರು ಬಂದಿದ ತಕ್ಷಣ ನೀವು ಕುಡ್ರ ತರ ನಾಟಕ ಆಡ್ತೀರಾ? ಚಿಂತಾಮಣಿ ನೋಡಕ್ಕೆ ಎರಡೂ ಕಣ್ ಬೇಕು. ನಿಮ್ಮಂತ ಕಾಗೆ ನನ್ನ ಮಗ ನೋಡಕ್ಕೆ ಕಣ್ಣೆ ಹಾಕ್ಬೇಕು. ಅಂಡ್ರು ಬೇವಸಿ ನನ್ನ ಮಗನೇ, ಅದ್ ಕೇಳಿದ್ ನನ್ ಜೊತೆ ಬರ್ಬೇಡ ಅಂತ. ಈ ಕಡೆ ಬಾ, ನಿನ್ಗೆ ಹೇಳ್ತಾ ಇರೋದು. ಇಬ್ರಿಗೂ ಸೇರ್ಸೆ ಹೇಳಿದ್ದು. ಅಮ್ಮ ತಾಯೇ ದಾನ ಮಾಡಿ ಅಣ್ಣ. ಅಣ್ಣ ಇವನ್ಯಾರಣ್ಣ ನಮ್ಕಿಂತ ದೊಡ್ಡ ತಿರ್ಪೆ ನನ್ನ ಚಲ್ವಾ, ನೀನೇನೇ ಹೇಳು, ರಾಜ ವಿಸ್ಕಿಗಿರೋ ಗಮ್ಮತ್ತು ಬೇರೆ ಯಾವ್ದಕ್ಕೂ ಇಲ್ಲ ಕಣ್ಣ. ಏನಂತ ಅಯ್ಯಯ್ಯಪ್ಪೋ, ಅಯ್ಯಯ್ಯೋ ಅಯ್ಯಯ್ಯೋ, ಯಾಕಣ್ಣ ಏನಾಯ್ತು? ನನ್ ತಲೆಗೆ ಸುತ್ಕೆ ತಗೊಂಡು ಪಟ್ಟ 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 ಅಂತ ಹೊಡೆದಂಗಾತದೆ ಕಣ್ಲ. ಯಾಕೆ? ಆ ರಾಜ ನಮ್ ರುದ್ರನ ನಡ್ರಸ್ತೆಲ್ ಹಾಕೊಂಡು ಎಲ್ಲಾರ ಮುಂದೆನುವೆ ಒಳ್ಳೆ ಕಜ್ಜಿನಾಗಿ ಹೊಡೆದಂಗೆ ಮುಗ್ಗ ಹೊಡಿತಾ ಇದ್ದದನ್ನ ಊರ್ ಜನ ಎಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಹಾಕ್ಪೋ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಅವಮರ್ಯಾದೆ ಅಲ್ವೇನ್ಲ, ಅವಮರ್ಯಾದೆ ಅಲ್ವೇನ್ಲ? ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಎಂತ ಅಯೋಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ಯಾಕೆ? ರುದ್ರ ಅಂದ್ರೆ ಯಾರು? ನಮ್ಮ ಕ್ಲೋಸ್ ಫ್ರೆಂಡು ಕಣ್ಲ. ಅವನ್ ಗೊದ್ರೆ ನಮ್ಗ್ ಗೊತ್ತಂಗೆ, ಅವನ್ಗೆ ಅನ್ಯಾಯ ಆದ್ರೆ ನಮ್ಗ ಅನ್ಯಾಯ ಆದಂಗೆ. ಏನಂತ್ಯ? ಕರೆಕ್ಟ್. ಆ ಅವಮಾನ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ 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 ಅಂತ ಕುದಿತದೆ ಕಣ್ಲ. ಅಯ್ಯ ತಣ್ಣಗೈತೆ. ಸುಮ್ಮ ಕುತ್ಕೊಳ್ಳೋ ಬೇವರ್ಸಿ. ಬಾಮೈದ ರಸ್ತೆಲ್ಲ ಉಲ್ಡಾಡ್ಸ್ಕೊಂಡು ಹೊಡಿತಾನೆ. ಬಾವ ನಸ್ಕುನಿ ಕಾಯಿದ್ದಂಗೆ ಯಾವಾಗ ಬರ್ತಾನೆ ಯಾವಾಗ ಹೋಯ್ತಾನೆ ಒಂದು ಗೊತ್ತಾಗಿಲ್ಲ ಕಡ್ಲ. ಸುಮ್ಕಿರೋಣ ಯಾಕೆ? ಪಾಪ ಹಾ. ಎಲ್ರಿಗೂ ಕಾಣಂಗೆ ಬಂದೋಗಕ್ಕಾಯ್ತದ? ಎಂತ ಮಾತಾಡ್ತಿಲ್ಲ. ಚಿಂತಾಮಣಿನ ಒಂದ್ ಹೆಣ್ಣೆಂಗ್ಸೆ ತಾನೆ, ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರಕ್ಕಿಲ್ವೇನ್ಲ? ಒಂದ್ ದಿವ್ಸಕ್ಕಾದ್ರೂ ಒಂದ್ ಪ್ಯಾಟೆ ಕರ್ಕೊಂಡು ಹೋಗೋಣ, ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಬೇಡ ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಒಂದ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸೋನೇನ್ಲ? ಅದೇ ಈ ದೊಡ್ಡೇಗೌಡ ಆಗಿದ್ದಿದ್ರೆ ಆ ಚಿಂತಾಮಣಿನು ಅವ್ರ ಅಣ್ಣನುವೆ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರೆಸ್ತಾ ಇದ್ದೆ ಕಣ್ಲ. ನೋಡ್ತಾ ಇರು, ನಾನ್ ಹಾಕಿರೋ ಪುಡಿ ಹೆಂಗ್ ವರ್ಕ್ ಮಾಡ್ತದೆ ಅಂತ. ಪರವಾಗಿಲ್ಲನಾ, ನಿನಗೂ ಕಿಡ್ನಿ ಐತೆ. ಯಾಕೆ? ಕಿಡ್ನಿನೆಲ್ಲ ಅದು, ಮತ್ತಿನ್ನೇನು? ಲಿವರ್. ಉಗಿರಿ ಮಕ್ಕೆ ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ಕುಚ್ಚಿ 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 ಕುಚ್ಚಿ
ಯಾಕಲೆ ಒಳ್ಳೆ ಚೊಂಚೊಗ್ದ ಆಡ್ತಿದೆ. ಅಣ್ಣ ಅಣ್ಣ ಏನ್ಲ ಹೋಗೋಣ ನೀನು ಎಂತ ಕೆಲಸ ಮಾಡ್ಬಿಟ್ಟ. ಯಾಕಲ್ಲ ಏನಾಯ್ತಲ್ಲ? ಅದು ಆ, ಎಂತ ಕನಸು ಬಿದ್ದಿತ್ತು. ಎಲ್ಲ ಮಂಡ್ರಿಗಪ್ಪೆ ನನ್ ಮಗನೇ, ನಿನಗೂ ಕನ್ಸ್ ಬೀಳ್ತದೆ ಅಲ್ಲ? ಎಂತ ಕನಸು, ಹಿಂದೆ ಬಿದ್ದಿಲ್ಲ ಮುಂದೆ ಬೀಳೋದು ಇಲ್ಲ. ನಿನಗಂತೂ ಈ ಜನ್ಮದಲ್ಲೇ ಬೀಳೋದಿಲ್ಲ. ಹಂಗ ಹೇಳ್ತೀಯ? ಅದಿನ್ನೆಂತ ಕನ್ಸು ಹೊಸಿ ಹೇಳ ಕೇಳವ. ಅದು ಏಯ್ ನಾಚ್ಕೋಬೇಡ, ಹೇಳ. ಅದು ಚಿಂತಾಮಣಿ. ಚಿಂತಾಮಣಿ ಹೇಳಲೇ. ಚಿಂತಾಮಣಿ ನನ್ ಕಷ್ಟ ನೋಡಕ್ ಆಗದೆ ಅವಳಿಗೆ ಪ್ರೀತಿ ಉಕ್ಕಿ ಬಂದು ಅಯ್ಯೋ ಬಲ್ಲಿದೆ. ಲೇ ಚಲ್ವಾ, ಆಮೇಲೆ ಏನಾಯ್ತು ಹೇಳಲ್ಲ? ಅಣ್ಣ ನಾವ್ ಹಂಗಿರ್ಬೇಕಾದ್ರೆ ಯಾವನು ಹೊಂದಿನ ನಮಗ ಬಂದು ಅಮ್ಮ ತಾಯೇ ಕವಳ ಅಕ್ಕಪ್ಪ ಅಣ್ಣ. ಗೋತಿ ನನ್ ಮಗನೆ, ನಾಯಿ ನನ್ ಮಗನೆ, ಹಂದಿ ನನ್ ಮಗನೆ, ಮಂಡ್ರಿಗಪ್ಪೆ ನನ್ ಮಗನೆ, ತಿರ್ಪೆ ಹತ್ತಕ್ಕೆ ಒತ್ತು ಗೊತ್ತು ಏನಿಲ್ವಾ ನಿನಗೆ? ಯಾವ ಕಡೆಯಿಂದ ಬಂದಿವ್ ನೀನು? ಈ ಕಡೆಯಿಂದ ಬಂದ. ಅಯ್ಯಪ್ಪ, ಎಂತ ಒಳ್ಳೆ ಟೈಮಲ್ಲಿ ಬಂದು ರಸಾಭಾಸ ಮಾಡ್ಬಿಟ್ಟಲ್ಲ ಬೇಕುಪ್ ನನ್ ಮಗ. ಅವನೇನಾರ ನನ್ ಕೈ ಸಿಕ್ಕಿದ್ರೆ ಸಿಗದ್ ತೋರಣ ಕಟ್ಬಿಡ್ತಿದ್ದೆ. ಆಯೋಗ್ ನನ್ ಮಗನ್ ತಂದು ಚೆನ್ನಾಗಿ ಒದ್ದೆ ತಾನೆ. ಯಾರ ಚಲ್ವ ಅವನು? ಅವನು ನೀನೇ. ನಾನು ಛತ್ರಿ ನನ್ನ ಮಗನೇ, ರಾಣಿ ನನ್ನ ಮಗನೇ, ಬೇಕೆ ಅಂದಿ ನನ್ನ ಮಗನೇ. ಯಾರು ನಾನಾ? ಇನ್ನೇ ನಾನಾ? ಏಯ್ ನಾನ್ ಯಾರಲ್ಲ? ಯಾರು ನಾನ್ ಯಾರಲ್ಲ? ಯಾರಣ್ಣ? ನಮ್ಮ ವಂಶ ಅಂದ್ರೆ ಎಂತದ್ಲ ಹೇಳ್ದಲ್ಲ. ತಗದು ಬುಟ್ಟೆ ಅಂದ್ರೆ ಪಂಗಳಿಸ್ಕೊಂಡ್ಬಿಡ್ಬೇಕು. ಎಲ್ರ ತಲೆನೂ ತೆಗ್ದಿದ್ ವಂಶ ಕಡ್ಲಾ. ನನ್ನ ಮಗನೇ, ನೀನ್ ಬರೋದು ಈಟೇ ತಡ ಆಗಿದ್ದಿದ್ರೆ ಈಟೊತ್ತ ಅವ್ನ್ ತಲೆ ತೆಗೆದು ಊರ್ ಮುಂದೆ ಗಂಡು ಗಂಬಕ್ಕೆ ಹಾಕ್ಬಿಡ್ತಿದ್ದೆ. ನೀನ್ ಬಂದ್ ಎಲ್ಲ ಆಡ್ಬೇಡ ಹಾಕ್ಬಿಟ್ಟೆ. ಅಣ್ಣ ಈಗಿನ್ನೇನು ಎಲ್ರನ್ನೂ ಸಾಯಿಸಿದ್ ನೀನ್ ತಾನೆ? ಅಣ್ಣ ನೀನ್ ಹಿಡ್ಕೊಂಡಿರೋ ಮಚ್ಚು ಅವ್ರನ್ನೆಲ್ಲ ಸಾಯಿಸಿರೋ ಮಚ್ಚು ಅಂದ್ಮೇಲೆ ಅವ್ರನ್ನೆಲ್ಲ ಸಾಯಿಸಿರೋದು ನೀನೆ ಅಂತ ಗ್ಯಾರಂಟಿ ಆಯ್ತಲ್ಲ. ಏನ್ ಹೇಳ್ತಿದ್ಯಾ? ಇನ್ನಣ್ಣ ಸೂರಾಪುರದ ಪಟೇಲಿನ ವಂಶದಲ್ಲಿ ಹುಟ್ಟಿರೋ ನಿನ್ನ ಪರಾಕ್ರಮನ ಈ ಊರಿನ ಜನರಿಗೆ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಒಂದ್ ನಿಮಿಷ. ಅಯ್ಯಯ್ಯೋ ಚೆಲ್ವಾ ಚೆಲ್ವೇಡ, ನೀನ್ ದಬ್ಬಯ್ಯ ತಿನ್ಕಲ್ಲ. ನೀನೇನಾರ ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ನನ್ನ ನಿರ್ದಾಕ್ಷಿಣಾಗಿ ಎಳ್ಕೊಂಡೋಗಿ ನೇಣಿಗಂಬಕ್ಕೆ ನೇಣ್ ಎತ್ಬಿಡ್ತಾರೆ ಕಡ್ಲಾ. ಇದೇನಣ್ಣ ಹಿಂಗ್ ಪದ್ರ ಕೊಡ್ತಾ ಇದ್ಯಾ? ನೀನು ಅಂದ್ರೇನು? ನಿನ್ನ ವಂಶ ಈಗ ನಾನು ಯಾರಲ್ಲ? ವೀರಾಪುರದ ಪಟೇಲನ ವಂಶ, ರಾಯಲ್ ಫ್ಯಾಮಿಲಿ ಇದ್ದಂಗೆ ರಾಯಲ್ ಫ್ಯಾಮಿಲಿ. ಆಮೇಲೆ ನೀನ ಅಯ್ಯಯ್ಯೋ ಮನ್ಮತ ಕಣಣ್ಣ, ಮನ್ಮತ. ಆಮೇಲೆ ನೀನು ನಿನ್ ಶಿಷ್ಯ ಕಣಣ್ಣ.
ಏನೋ ಕಾಲು ಹಿಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಏ ಮರೆ ಬದುಕೋದು ಬದುಕೋಗ ರೈಟ್ ಹೇಳ. ಕೆಳಗಿಳಿಸು, ಫುಲ್ ಕೆಳಗಿಳಿಸು, ಸಲ್ಯೂಟ್ ಮಾಡು. ಅತ್ತಡಿ ಗ್ಯಾಪಲ್ಲಿ ಫಾಲೋ ಮಾಡು.